ಶ್ರೀನಿವಾಸಪುರದಲ್ಲಿ ಕಾಲ್ಡಿಯ ಕಣ್ಣು ಪುಸ್ತಕ ಬಿಡುಗಡೆ. ದಲಿತ ಸಂಘರ್ಷ ಸಮಿತಿಯ 50 ವರ್ಷಗಳ ಹೋರಾಟದ ಅವಲೋಕನ. ಶ್ರೀನಿವಾಸಪುರ ಜು 24 ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಲಿತ ಸಂಘರ್ಷ ಸಮಿತಿ ಡಿಎಸ್ಎಸ್ ವತಿಯಿಂದ ಹಿರಿಯ ಹೋರಾಟಗಾರ ಡಾ. ಮುನಿಯಪ್ಪ ರಚಿಸಿರುವ ಕಾಲ್ಡಿಯ ಕಣ್ಣು ಪುಸ್ತಕ ಬಿಡುಗಡೆ ಸಮಾರಂಭ. ದಲಿತ ಸಂಘರ್ಷ ಸಮಿತಿಯ 50 ವರ್ಷಗಳ ಹೋರಾಟದ ಅವಲೋಕನ, ಸರ್ವ ಸದಸ್ಯರ ಸಭೆ ಹಾಗೂ ನೂತನ ಪದಾಧಿಕಾರಿಗಳ ರಚನೆ ಕಾರ್ಯಕ್ರಮವನ್ನು ಪಟ್ಟಣದ ಸರ್ಕಾರಿ ನೌಕರರ ಸಂಘದ ಭವನದಲ್ಲಿ ಅದ್ದೂರಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ನಾಗದೇನಹಳ್ಳಿ ಸೀನಪ್ಪ ಸ್ವಾಗತ ಭಾಷಣದೊಂದಿಗೆ ಆರಂಭಿಸಿದರು. ದಲಿತ ಸಂಘರ್ಷ ಸಮಿತಿಯ ಹೋರಾಟಗಳಲ್ಲಿ ಪಾಲ್ಗೊಂಡು ನಿಧನರಾದ ಹೋರಾಟಗಾರರ ಸವಿನೆನಪಿಗಾಗಿ 2 ನಿಮಿಷಗಳ ಮೌನಾಚರಣೆ ನಡೆಸಿ ಗೌರವ ಸಲ್ಲಿಸಲಾಯಿತು. ನಂತರ ಗಣ್ಯರು ಗಿಡಕ್ಕೆ ನೀರುಣಿಸುವ ಮೂಲಕ ಪರಿಸರ ಸಂರಕ್ಷಣೆಯ ಸಂದೇಶ ಸಾರಿದರು. ಬಳಿಕ ಭಾರತ ರತ್ನ ಡಾ. ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು. ಸಮಾರಂಭದಲ್ಲಿ ಬಿಡುಗಡೆಗೊಂಡ ಕಾಲ್ಡಿಯ ಕಣ್ಣು ಪುಸ್ತಕವು ದಲಿತ ಚಳವಳಿಯ ಇತಿಹಾಸ, ಸಾಮಾಜಿಕ ಹೋರಾಟಗಳು ಹಾಗೂ ಸಮಾನತೆಯ ಸಂದೇಶವನ್ನು ಒಳಗೊಂಡ ಮಹತ್ವದ ಕೃತಿಯಾಗಿದೆ ಎಂದು ವಕ್ತಾರರು ಅಭಿಪ್ರಾಯಪಟ್ಟರು. ದಲಿತ ಸಂಘರ್ಷ ಸಮಿತಿಯ 5 ದಶಕಗಳ ಹೋರಾಟ, ಸಾಮಾಜಿಕ ನ್ಯಾಯಕ್ಕಾಗಿ ನಡೆಸಿದ ಚಳವಳಿಗಳು ಹಾಗೂ ಭವಿಷ್ಯದ ಸಂಘಟನಾ ಬಲವರ್ಧನೆ ಕುರಿತು ವಿಶ್ಲೇಷಣಾತ್ಮಕ ಚರ್ಚೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಶೋಕ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು, ಸೀತಾರಾಮ ರೆಡ್ಡಿ, ಭೂ ಮಂಜೂರಾತಿ ಸದಸ್ಯರು, ಸಂಜಯ್ ರೆಡ್ಡಿ, ಕೆಪಿಸಿಸಿ ಸದಸ್ಯರು, ಕೆ. ಮಂಜುನಾಥ್, ಕೋಮುಲ್ ನಿರ್ದೇಶಕರು ಡಾ. ವೆಂಕಟಾಚಲ, ಗೊಲ್ಲಹಳ್ಳಿ ಶಿವಪ್ರಸಾದ್, ಕರ್ನಾಟಕ ರಾಜ್ಯ ಕಲಾಕ್ಷೇತ್ರ ಪ್ರಶಸ್ತಿ ಪುರಸ್ಕೃತರು ಪಿ.ಆರ್. ಸೂರ್ಯನಾರಾಯಣ, ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರು ಹಾಗೂ ಎನ್. ಮುನಿಸ್ವಾಮಿ, ಅಂತಾರಾಜ್ಯ ಸಮಿತಿ ಮುಖಂಡರು. ಅವರು ಸಾಮಾಜಿಕ ಸಮಾನತೆ, ಶಿಕ್ಷಣ, ಸಂಘಟನೆ ಮತ್ತು ಹೋರಾಟದ ಅಗತ್ಯವನ್ನು ಒತ್ತಿ ಹೇಳಿದರು. ಹಿರಿಯ ಮುಖಂಡರಾದ ಕಾಂತರಾಜ್, ಚಿಕ್ಕಬಳ್ಳಾಪುರ, ಬಂದಾರಹಳ್ಳಿ ಮುನೇಪ್ಪ, ವಾಸು, ಮುಳಾಗಿಲಪ್ಪ, ಚಲ್ದಿಗಾನಹಳ್ಳಿ ಮುನಿ ವೆಂಕಟಪ್ಪ, ಜಿಲ್ಲಾ ಸಂಚಾಲಕರು ಕೋಲಾರ ರತ್ನಪ್ಪ, ಕಲ್ಲೂರು, ಜೋಡಿ ಕೊತ್ತಪಲ್ಲಿ ಶಿವಣ್ಣ, ಆನಂದ್, ರಾಯಲ್ಪಾಡು, ರಾಜಾಪುರಪಲ್ಲಿ, ಅಂಬೇಡ್ಕರ್ ಪಾಳ್ಯದ ನರಸಿಂಹಯ್ಯ, ಅಂಬೇಡ್ಕರ್ ಪಾಳ್ಯದ ಶಿವ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಅನೇಕ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ವಿಶೇಷತೆ ಎಂದರೆ ಇದು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾಗಿರದೆ ವಿವಿಧ ಸಮುದಾಯಗಳ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಸಾಮಾಜಿಕ ಸಾಮರಸ್ಯದ ಸಂದೇಶವನ್ನು ಸಾರಿದರು. ಈ ಸಂದರ್ಭದಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕರಾದ ನಾರಾಯಣಸ್ವಾಮಿ, ರೋಜೇರ್ಹಳ್ಳಿ ಮನೋಹರ್, ಗುಮ್ಮರೆಡ್ಡಿಪುರ, ಬಂದಾರಹಳ್ಳಿ ಅಂಜಿ, ಶ್ರೀನಿವಾಸಪುರ ತಾಲೂಕಿನ ಅಸಂಘಟಿತ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ಅತ್ತಿಕುಂಟೆ ನಾರಾಯಣಸ್ವಾಮಿ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ನೂತನ ಪದಾಧಿಕಾರಿಗಳ ರಚನೆ ಕುರಿತು ಚರ್ಚಿಸಿ ಸಂಘಟನೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸುವ ಸಂಕಲ್ಪದೊಂದಿಗೆ ಸಭೆ ಯಶಸ್ವಿಯಾಗಿ ಮುಕ್ತಾಯವಾಯಿತು. ಬೆರಳು ಕಳ್ಳು ಆಗುವುದು, ಕರಡು ಸಂಬಂಧ ಆಗುವುದು, ಹೋರಾಟ ಹೀಗೆ ಅನೇಕ ಯಾಕೆಂದ್ರೆ ಮತ್ತೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ 70 ದಶಕದಲ್ಲಿ ಚಳವಳಿಯನ್ನ ಒಂದು ದಾರ್ಶನಿಕ ಕಂಡ ಪ್ರತಿಯೊಬ್ಬರ ಒಳಗಡೆ ಕಾರಣವಾಗ್ತಿದ್ದ, ಪ್ರತಿಯೊಬ್ಬರ ಒಳಗಡೆ ಮಾವೋಯಿತ, ಪ್ರತಿಯೊಬ್ಬರ ಒಳಗಡೆ ಅಂಬೇಡ್ಕರ್, ಇವರೆಲ್ಲ ಮಹನೀಯರು ಪರಗಾಯ ಪ್ರವೇಶ ಮಾಡಿ ಕಾರ್ಯಕರ್ತರ ಜೀವನದಲ್ಲಿ ನೆಲೆಸ್ಕೊಂಡಿದ್ದಾರೆ. ಹತ್ತಿರದ ಕಾಲಘಟ್ಟವನ್ನ ಇಡೀ ಪುಸ್ತಕ ಕಲಡಿಯ ಹೇಳ್ಕೊಂಡು ಇಡೀ ಪುಸ್ತಕದಲ್ಲಿ ಅನೇಕ ಪ್ರಕರಣಗಳು ಜೀವನ ಹಿಡಿತಾರೆ, ಅನೇಕ ಪ್ರಕರಣಗಳು ಹೊಸ ದರ್ಶನವನ್ನು ಅನೇಕ ಪ್ರಕರಣಗಳು
ಪ್ರಕ್ರಿಯೆಯಲ್ಲಿ ನಿರಂತರವಾಗಿ 15 ವರ್ಷಗಳ ಕಾಲ ತಪಸ್ಸು ಮಾಡಿ ಸಿಎಂ ಅಯ್ಯಪ್ಪಣ್ಣ ಕಾಲಡಿಯ ಕಣ್ಣು ಅಂತಕ್ಕಂಥ ಪುಸ್ತಕನ ಕೊಟ್ಟಿದ್ದಾರೆ. ಇದೆಷ್ಟು ದೊಡ್ಡ ಕೃತಿಯಲ್ಲಿ ನನ್ನ ಪ್ರಕಾರ ಇದರ ಶೀರ್ಷಿಕೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಏನೇನೋ ಶೀರ್ಷಿಕೆಗಳಿದ್ದಾವೆ ನೋಡ್ಕೊಂಡಿದ್ದೀವಿ ನಾವು ಶಿಷ್ಟವಾದ ಸಮಾಜದಲ್ಲಿ. ಕಾಲಡಿಯ ಕಣ್ಣು ಅಂತಕ್ಕಂಥ ಶೀರ್ಷಿಕೆನೆ ಇದಕ್ಕಿಂತ ಬಹುಶಃ ತೂಕವಾದಂತಹ ಶೀರ್ಷಿಕೆ ಕೊಡಲಿಕ್ಕೆ ಸಾಧ್ಯ. ಭೂಮಿ ತೂಕದಷ್ಟು ಶೀರ್ಷಿಕೆ ಇದು, ಆಕಾರದಷ್ಟು ಆಗಲ್ಲ. ನಮ್ಮ ಪ್ರಕೃತಿ ಜನ ಹೇಗಿದ್ದು ನಮ್ಮ ಪರಂಪರೆ ಏನಂದ್ರೆ ಭೂಮಿಯನ್ನ ತಾಯಿ ಅಂದ್ಕೊಂಡು ಆಕಾಶವನ್ನು ತಂದೆ ಅಂದ್ಕೊಂಡು ಬದುಕಿದ್ದು ಪ್ರಕೃತಿ. ಬೆಟ್ಟ ಬೆಟ್ಟ ಕಾಡು ಬೆಳೆದ ಊರು ಕೇಳಿ ಈ ಪುಸ್ತಕದಲ್ಲಿ ನನ್ನೂರು ಕಾಣಿಸ್ತಾರೆ. ಸಿಎಂ ಅಯ್ಯಪ್ಪನವರು ಆ ಪುಸ್ತಕದಲ್ಲಿ ನನ್ನೂರು ಕ್ರೂಸ್ ಮಾಡ್ತಾರೆ. ಆ ಊರಲ್ಲಿ ತಿಮ್ಮಣ್ಣ ತೋಪು, ಹುಣಸಣ್ಣ ತೋಪು, ಆ ತೋಪು 7 ತೋಪು ಅಂದ್ರೆ ತನ್ನ ಊರಲ್ಲಿದೆ ಒಂದು ಪ್ರಕೃತಿಯನ್ನ ನೋಡ. ಇವತ್ತು ಸಾಲನೆಯ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಕಲಬುರಗಿ ಪುಸ್ತಕ ಸಮಾರಂಭ ಕಾರ್ಯಕ್ರಮ ಫ್ರೆಂಡ್ಸ್ಗೆ ಎಲ್ಲ ಧನ್ಯವಾದ ಹೇಳ್ತಾ, ಏರಿ ಸಮಾಜದಲ್ಲಿ ಎಲ್ಲ ಜಾತಿಗಳು ಸಂಘರ್ಷಗಳು ಪ್ರವೃತ್ತಿ ಆಗಿದೆ. ಸಂತೋಷ ಇದೆ. ಎಲ್ಲರೂ ಹಂಗೆ ಕಟ್ಟಬೇಕು, ಎಲ್ಲರೂ ಹಂಗೆ ಜಾತಿ ಕಟ್ಟಬೇಕು. ಆದರೆ ಎಲ್ಲ ಜಾತಿಗಳನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗೋದು ಬೆಳೆಸಬೇಕು ಅಂತ ಈ ದೇಶದಲ್ಲಿ ಎಲ್ಲರೂ ಬಂದೆ. ಬಾಬಾ ಅಂಬೇಡ್ಕರ್ ಅವರು ಬರೆದಿದ್ದಂಥ ಪುಸ್ತಕ ಇದು ಸಂವಿಧಾನ. ಎಲ್ಲರಿಗೂ ಒಂದೇ ನ್ಯಾಯ, ಒಂದೇ ಸಮತಾಂತಿ ಹೇಳಿದ್ರು. ಅದು ಕೂಡ ನಾವು ಕೂಡ ಒಂದೇ ಜೊತೆಯಲ್ಲಿ ಹೋಗಿ ಎಲ್ಲರೂ ಅನ್ನ ಬದುಕಬೇಕು. ಮನುಷ್ಯ ಮೇಲೆ ಸಾಯಲೇಬೇಕು, ಯಾವುದು ಶಾಶ್ವತವಲ್ಲ. ಇರೋವರೆಗೂ ಎಲ್ಲರೂ ಅನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಎರಡು ಮಾತ್ರ ಅವಕಾಶ ಕೊಟ್ಟು ಧನ್ಯವಾದಗಳು. ಸೈಡ್ ಸ್ವಲ್ಪ ಈಗ ಸುಮಾರು ಜನ ಈಗಲೂ ರಿಸ್ಪೆಕ್ಟ್ ಪಾತ್ರವಾಗಿ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರು ಇದ್ದಾರೆ. ಬೇರೆ ತರ ಉಪಯೋಗಿಸಿದ್ದಾರೆ. ಬರೀ ಈ ಸಂದರ್ಭದಲ್ಲಿ ಎಲ್ಲಾ ಕಾರಣಗಳಿಂದ ಸಹ ನೀವು ಸಂವಿಧಾನ ಹಾಕಿದ್ದಾರೆ. ಇರೋದ್ರಲ್ಲಿ ನಿಮ್ಮ ನೀವು ನಿಜವಾಗ್ಲೂ ಕಟ್ಟಿರ್ತಕ್ಕಂಥ ಒಂದು ಉದ್ದೇಶ ನಿಮ್ಮನ್ನ ಇರ್ತಕ್ಕಂಥವರು ಬಹಳ ಮಾಡ್ತಾರೆ, ಅನುಸರಿಸಿಕೊಂಡು ಬಹಳ ಹೆಸರುವಾಸಿಯಾಗಿ ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂತಂದ್ರೆ ಇಡೀ ಸರ್ಕಾರ ಭಯ ಬರ್ತಾ ಇದೆ. ತಪ್ಪು ಮಾಡಬೇಕಂತಂದ್ರೆ ಯಾವುದೇ ಅಧಿಕಾರಿ ಇರಲಿ, ಕಮಿಷನರ್ಸ್ ಆಗಲಿ, IAS ಆಗಲಿ, IPS ಆಗಲಿ ಬಹಳ ಗೌರವ ಭಯ ಬರ್ತಾ ಇದೆ. ಅಷ್ಟು ಬಲಿಷ್ಠವಾಗಿ ಬೆಳೆದಂತ ಒಂದು ಸಂಘಟನೆ. ಅದರ ದಯಮಾಡಿ ನಾನು ಬೇರೆ ಏನು ಹೇಳ್ತಾ ಇಲ್ಲ. ಎಲ್ಲ ಹೀಗಿರ್ತಕ್ಕಂಥ ಯುವಕರು ಅದನ್ನು ಮುಂದುವರಿಸಿಕೊಂಡು ದೊಡ್ಡವರಾಗಿರ್ತಕ್ಕಂಥ ಹಾದಿಯನ್ನು ಮುಂದುವರಿಸಿಕೊಂಡು ಹೋಗಿ ನ್ಯಾಯಯುತ ಹೋರಾಟಗಳನ್ನು ಮಾಡಿ ನಮ್ಮ ASS ಎಲ್ಲ ಚಟುವಟಿಕೆಗಳು ಎಲ್ಲ ಪದಾರ್ಥಗಳು ಬಂದಿದೆ. ತುಂಬಾ ಸಂತೋಷ ವಿಷಯ. ಯಾಕಂದ್ರೆ ಈಗ ಇರೋ ಸಂಘಟನೆಗೂ ಇಂದಿನ ಸಂಘಟನೆ ತುಂಬಾ ಡಿಫರೆನ್ಸ್ ಇದೆ. ಮೊದಲು ದೇಶ ಕಟ್ಟಬೇಕಾದ ಜನರು ಬರ್ತಾ ಇದ್ರು, ಯಾವ್ದು ಕಂಪ್ಲೇಂಟ್ ಕೊಡ್ಬೇಕಾದ್ರೂ ಮುಂದೆ ಬರ್ತಾ ಇದ್ರು, ಯಾವ್ದು ಪ್ರತಿಭಟನೆ ಮಾಡಬೇಕಾದ್ರೂ ಭಯ ಬಿಟ್ಟರು. ಅಷ್ಟೊಂದು ಅಡಕಿದ್ದಾಗ ಸಂಘಟನೆ ಕಟ್ಕೊಂಡು ಬಂದಂತ CM ಆಗ್ಬೋದು, ನಮ್ಮ ಕೃಷಿಕನ್ ಆಗ್ಬೋದು, ಆಗ್ಬೋದು, ಮತ್ತೆ ನಮ್ಮ ಸಂಪದನಾಗ್ಬೋದು, ಇನ್ನ ಕೆಲವರಿದ್ದಾರೆ. ನಮ್ಮ